ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಈ ರೀತಿ ಜಿಗ್ಜಾಗ್ ಮಿಷನ್ ನಾವು ಎಂಬ್ರಾಯ್ಡ್ರಿ ಮಿಷನ್ ಅನ್ನಾಗಿ ಯಾವ ರೀತಿ ಬದಲಾಯಿಸಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಎಂಬ್ರಾಯ್ಡ್ರಿ ಮಿಷನ್ ನಲ್ಲಿ ನಾವು ಯಾವ ರೀತಿ ಎಂಬ್ರಾಯ್ಡ್ರಿನ ಮಾಡಬಹುದು, ಹಾಗೆ ಹೇಗ್ ಮಾಡಿದ್ರೆ ಎಂಬ್ರಾಯ್ಡ್ರಿ ಅನ್ನೋದು ಬರುತ್ತೆ ಅಥವಾ ಏನ್ ಮಾಡಿದ್ರೆ ನಮ್ಗೆ ಎಂಬ್ರಾಯ್ಡ್ರಿ ಅನ್ನೋದು ಬರಲ್ಲ, ಮತ್ತೆ ಏನೇನೆಲ್ಲ ಚೇಂಜಸ್ ನಾವು ಮಾಡ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗತ್ತೆ. ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ, ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ. ಫ್ರೆಂಡ್ಸ್, ನಾವ್ ಇವಾಗ ಎಂಬ್ರಾಯ್ಡ್ರಿ ಮಾಡೋದಕ್ಕಿಂತ ಮುಂಚೆ ನೋಡಿ ಈ ರೀತಿಯಾಗಿ ಫ್ರೇಮ್ ನ ತಗೋಬೇಕಾಗತ್ತೆ. ಇದು ತುಂಬಾ ಸೈಜಸ್ ಅಲ್ಲಿ ಸಿಗುತ್ತೆ. ಲಾರ್ಜ್ ಅಲ್ಲಿ ತಗೊಂಡ್ರೆ ನೀವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ತುಂಬಾನೇ ಸುಲಭ ಆಗತ್ತೆ. ಈಗ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇರೋದು 12 ಸೈಜ್ ಫ್ರೇಮು. ಸೊ ಇದನ್ನ ನೋಡಿ ನಾವು ನಿಮ್ಗೆ ಯಾವ ರೀತಿ ಹಾಕೋಬೇಕು ಮಿಷನ್ ಎಂಬ್ರಾಯ್ಡ್ರಿಗೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಕ್ರೂ ಇರುತ್ತಲ್ಲ, ಇದು ನಿಮ್ಗೆ ಕೆಳಗಡೆಗೆ ಹೋಗ್ಬೇಕು. ಇದನ್ನ ನೋಡ್ಕೊಳ್ಳಿ. ಇದು ನಾವು ನಾರ್ಮಲ್ ಎಂಬ್ರಾಯ್ಡ್ರಿ ಮಾಡಿದಾಗ ಮೇಲೆ ಬರುತ್ತೆ, ಮಿಷನ್ ಎಂಬ್ರಾಯ್ಡ್ರಿ ಮಾಡಿದಾಗ ಈ ತರ ಸ್ಕ್ರೂ ಇರೋದು ಕೆಳಗಡೆಗೆ ಹೋಗ್ಬೇಕು. ಈ ರೀತಿ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ನೀವು ಫ್ಲಾಟ್ ಆಗಿ ಬರ್ಬೇಕು ಕ್ಲಾತ್ ಅನ್ನೋದು. ಮತ್ತೆ ನಿಮ್ಗೆ ಯಾವ ಸೈಡಿಗೆ ಎಂಬ್ರಾಯ್ಡ್ರಿ ಮಾಡ್ತೀರಾ, ಈಗ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ. ನೀವು ಎಲ್ಲಿ ಡಿಸೈನ್ ಅನ್ನೋದನ್ನ ಹಾಕೊಂಡಿರ್ತೀರಾ ಅಲ್ಲಿಗೆ ಕರೆಕ್ಟ್ ಆಗಿ ಈ ಫ್ರೇಮ್ ನ ಕೂರ್ಸ್ಕೋಬೇಕಾಗತ್ತೆ. ನೋಡಿ, ಈಗ ನಾನೀಗ ಇಲ್ಲಿ ಕೂರಿಸ್ತಾ ಇದ್ದೀನಿ. ಹೀಗೆ ಕೂರ್ಸಕ್ ಹೋದ್ರೆ ನಿಮ್ಗೆ ಇದು ಕೂತ್ಕೊಳ್ಳಲ್ಲ. ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇಲ್ಲಿ ಸ್ಕ್ರೂ ಕೊಟ್ಟಿರ್ತಾರಲ್ಲ, ಇದನ್ನ ನೀವು ಲೂಸ್ ನ ಮಾಡ್ಕೋಬೇಕು. ಹೀಗೆ ಲೂಸ್ ಮಾಡಿದಾಗ ನಿಮ್ಗೆ ಇದು ಫ್ರೇಮ್ ಒಳಗಡೆ ಕ್ಲಾತ್ ಇನ್ನೊಂದು ಫ್ರೇಮ್ ಎರಡು ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ರೀತಿ ನಾನೀಗ ಲೂಸ್ ಮಾಡಿದೀನಿ. ಈಗ ನೋಡಿ, ಹೀಗೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಹೀಗೆ ಸುತ್ತಾನು ನೀವು ಫಸ್ಟ್ ಪ್ರೆಸ್ ನ ಮಾಡ್ಕೋಬೇಕು. ಹೀಗೆ ಪ್ರೆಸ್ ಮಾಡಿ ಆದ್ಮೇಲೆ ಈ ಸ್ಕ್ರೂ ಏನಿದೆ ಇದನ್ನ ನೀವು ಟೈಟ್ ಮಾಡ್ಕೋಬೇಕು. ಫುಲ್ ಟೈಟ್ ಮಾಡ್ಕೋಬೇಕು. ಎಷ್ಟಾಗತ್ತೆ ಅಷ್ಟು ನೀಟಾಗಿ ನೀವು ಟೈಟ್ ನ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಇದು ಈ ಕಡೆ ಹೀಗೆ ಹಿಡ್ಕೊಂಡು ಟೈಟ್ ಮಾಡಿ, ಅವಾಗ ನಿಮ್ಗೆ ಪರ್ಫೆಕ್ಟ್ ಟೈಟ್ ಅನ್ನೋದಾಗತ್ತೆ. ಕ್ಲೀನ್ ಆಗಿ ಬಟ್ಟೆ ಅನ್ನೋದು ಟೈಟ್ ಆಗಿ ಕೂತ್ಕೊಂಡ್ರೆ ಮಾತ್ರನೇ ನಿಮ್ಗೆ ಎಂಬ್ರಾಯ್ಡ್ರಿ ಅನ್ನೋದು ನೀಟಾಗಿ ಬರೋದು. ಸೊ ಹಾಗಾಗಿ ನೋಡಿ, ಈ ಸ್ಕ್ರೂ ಏನಿದೆ ಇದನ್ನ ಲೂಸ್ ಬಿಡಬೇಡಿ. ಎಷ್ಟಾಗತ್ತೆ ಅಷ್ಟು ನೀಟಾಗಿ ಟೈಟ್ ನ ಮಾಡ್ಕೋಬೇಕು. ನೀವು ಯಾವುದೇ ಎಂಬ್ರಾಯ್ಡ್ರಿ ಮಾಡಿದ್ರು ಈ ರೀತಿಯಾಗಿ ಮಾಡ್ಕೋಬೇಕು. ಹೀಗೆ ಟೈಟ್ ಮಾಡಾದ್ಮೇಲೆ ನೋಡಿ, ಇಲ್ಲಿ ಫ್ರೇಮ್ ಅಲ್ಲಿ ಸ್ವಲ್ಪ ಲೂಸ್ನೆಸ್ ಅನ್ನೋದು ಇರತ್ತೆ. ಈ ಲೂಸ್ನೆಸ್ ಅನ್ನೋದು ಒಂದು ಚೂರು ಕೂಡ ಇಲ್ಲದೆ ಇರೋ ತರ ಕ್ಲಾತ್ ನ ನೋಡಿ ಈ ತರ ಟೈಟ್ ಆಗಿ ನೀವು ಎಳ್ಕೋಬೇಕು. ಸುತ್ತ ಇದೇ ರೀತಿಯಾಗಿ ನೀವು ಟೈಟ್ ಆಗಿ ಎಳ್ಕೊಳ್ಳೋದ್ರಿಂದ ನಿಮ್ಗೆ ಎಂಬ್ರಾಯ್ಡ್ರಿ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ತುಂಬಾನೇ ಎಳಿಯೋದಕ್ಕೆ ಹೋಗ್ಬೇಡಿ, ಅವಾಗ ಫ್ರೇಮ್ ಬಿಚ್ಕೊಳ್ಳೋ ಸಾಧ್ಯತೆ ಇರತ್ತೆ. ಸೊ ನಾನು ಇವಾಗ ಇಲ್ಲಿ ತೋರಿಸ್ತಾ ಇದೀನಲ್ವಾ, ಈ ರೀತಿಯಾಗಿ ಎಳ್ಕೋಬೇಕಾಗತ್ತೆ ನೀವು ಕ್ಲಾತ್ ನ. ಹೀಗೆ ಸುತ್ತನೂ ನೀವು ಎಳ್ಕೊಂಡಾಗ ಏನಾಗತ್ತೆ, ಕ್ಲೀನ್ ಆಗಿ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ನಿಮ್ಗೆ ಕ್ಲಾತ್ ಅನ್ನೋದು. ನೋಡಿ, ಈ ರೀತಿಯಾಗಿ ಕೂತ್ಕೋಬೇಕು. ಈ ಕೂತ್ಕೊಂಡಾಗ ನಿಮ್ಗೆ ಕರೆಕ್ಟ್ ಆಗಿರತ್ತೆ. ಈಗ ನಾವು ನಾರ್ಮಲ್ ಎಂಬ್ರಾಯ್ಡ್ರಿ ಅಂತ ಮಾಡಿದಾಗ ನೋಡಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡ್ತೀವಿ. ಸೊ ಈಗ ನಾವು ಮಿಷನ್ ಎಂಬ್ರಾಯ್ಡ್ರಿ ಮಾಡ್ತಾ ಇರೋದ್ರಿಂದ ಈ ರೈಟ್ ಸೈಡ್ ಅಂದ್ರೆ ನಮ್ಗೆ ಎಲ್ಲಿ ಎಂಬ್ರಾಯ್ಡ್ರಿ ಬರಬೇಕು ಅಲ್ಲಿ ಈ ರೀತಿಯಾಗಿ ಇರುತ್ತೆ. ಈ ರೀತಿಯಾಗಿ ಇದ್ದಾಗ ನಿಮ್ಗೆ ಮಿಷನ್ ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡ್ಬೋದು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, 0 1 2 3 ಇಲ್ಲಿ ಕೂಡ ಟರ್ನ್ ಆಗ್ತಾ ಇದೆ. ಹಾಗೆ ಇಲ್ಲಿ ನೀಡಲ್ ನೋಡಿ ಮೂವ್ ಆಗ್ತಾ ಇಲ್ಲ. ನಿಮ್ಗೆ ನಾರ್ಮಲ್ ಮಿಷನ್ ನಲ್ಲಿ ಬಟ್ಟೆ ಹೊಲ್ದಾಗ ಏನಾಗತ್ತೆ, ಅಲ್ಲಿ ನಿಮ್ಗೆ ಟೀತ್ ಇರುತ್ತೆ. ಸೊ ಏನಾಗತ್ತೆ, ಬಟ್ಟೆ ಮೂವ್ ಆಗತ್ತೆ. ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಿಮ್ದು ಏನು 2 ಕೈ ಇರುತ್ತೆ, ಈ ಕೈಯಲ್ಲೇ ನೀವು ಫ್ರೇಮ್ ನ ಮೂವ್ ಮಾಡ್ಬೇಕು. ಸೊ ಈ ರೀತಿಯಾಗಿ ನೀವು ಮೂವ್ ಮಾಡ್ತಾ ಪ್ರಾಕ್ಟೀಸ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ. ನೀವು ಫಸ್ಟೇ ಥ್ರೆಡ್ ಅನ್ನೋದನ್ನ ಹಾಕ್ಬೇಡಿ ಫ್ರೆಂಡ್ಸ್, ನೀವು ನೀಡಲ್ ಗ್ರಿಪ್ ಅನ್ನೋದನ್ನ ತಗೋಬೇಕಾಗತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನೀವು ಹ್ಯಾಂಡ್ ಮೂವ್ ಮಾಡ್ತಿರಲ್ಲ ಅದನ್ನ ಕೂಡ ಗ್ರಿಪ್ ತಗೋಬೇಕು. ಹಾಗೆ ಇಲ್ಲಿ ನಿಮ್ಗೆ 0 1 2 3 ಅನ್ನೋ ತರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿನೂ ಅಷ್ಟೇ ಚೇಂಜಸ್ ನ ನೀವು ಸ್ಟಿಚ್ ಮಾಡ್ತಾನೆ ಚೇಂಜ್ ಮಾಡ್ಕೊಳ್ಳೋ ಅಷ್ಟು ಗ್ರಿಪ್ ಅನ್ನೋದನ್ನ ನೀವು ಪ್ರಾಕ್ಟೀಸ್ ನ ಮಾಡ್ಕೋಬೇಕು. ಈ ರೀತಿ ನೀವು ಥ್ರೆಡ್ ಹಾಕದೇನೆ ನೀವು ಪ್ರಾಕ್ಟೀಸ್ ನ ಮಾಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ, ಮತ್ತೆ ಚೆನ್ನಾಗಿ ಬರುತ್ತೆ. ಹೀಗೆ ನೀವು ಪ್ರಾಕ್ಟೀಸ್ ನ ಮಾಡಿ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಡಿಸೈನ್ಸ್, ಈಗ ಒಂದು ರೌಂಡ್ ಆಗ್ಬೋದು, ಕರ್ವು, ಲೀಫ್, ಈ ತರ ಜಸ್ಟ್ ನೀವು ಯಾವುದೇ ಕಾರಣಕ್ಕೂ ಥ್ರೆಡ್ ಹಾಕ್ಬೇಡಿ. ನೋಡಿ, ನಾನು ಮೂವ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ. ಈಗ ನಿಮ್ಗೆ ಏನಾಗತ್ತೆ ಅಂದ್ರೆ ಕೈ ಗ್ರಿಪ್ ಅನ್ನೋದು ಸಿಗತ್ತೆ. ನೀವು ಎಷ್ಟು ಫ್ರೀ ಆಗಿ ನೀವು ಫ್ರೇಮ್ ನ ಮೂವ್ ಮಾಡ್ಬೋದು ಅನ್ನೋದು ಗೊತ್ತಾಗತ್ತೆ. ಸೊ ಫಸ್ಟೇ ನೀವು ಥ್ರೆಡ್ ಹಾಕಿದ್ರೆ ಅಷ್ಟು ನೀಟಾಗಿ ನಿಮ್ಗೆ
ಈಸಿಯಾಗಿ ಮೂವ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅಯ್ಯೋ ಥ್ರೆಡ್ ಸರಿಯಾಗಿ ಬರ್ತಾ ಇಲ್ಲ, ಸ್ಟಿಚ್ ಕರೆಕ್ಟಾಗಿ ಬರ್ತಾ ಇಲ್ಲ, ನಾನು ಮಾಡಿರೋ ಶೇಪ್ ಕರೆಕ್ಟಾಗಿ ಬರ್ತಾ ಇಲ್ಲ, ಈ ರೀತಿ ಕಾನ್ಸಂಟ್ರೇಷನ್ ಅನ್ನೋದು ಹೋಗ್ಬಿಡತ್ತೆ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಮಿಷನ್ನ ಕಂಟ್ರೋಲ್ ತಗೋಬೇಕು. ಹ್ಯಾಂಡ್ ಮೂವಿಂಗ್ ನಿಮ್ದು ಏನು ಫ್ರೇಮ್ ಇದೆಯಲ್ಲ ಇದನ್ನ ಯಾವ ರೀತಿ ಮೂವ್ ಮಾಡಬೇಕು, ನನಗಿಲ್ಲಿ ಕಂಜೆಸ್ಟೆಡ್ ಆಗ್ತಾ ಇದೆ ಅಂತ ಅಂದಾಗ ನೀಡಲ್ನ ಯಾವ ರೀತಿ ಟರ್ನ್ ಮಾಡ್ಕೋಬೇಕು, ಇದನ್ನೆಲ್ಲ ನೀವು ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ನ ಮಾಡಿ. ಇದು ಸ್ಟ್ರೈಟ್ ಮಾಡಿ, ರೌಂಡ್ ಮಾಡಿ, ಕರ್ವ್ ಮಾಡಿ, ಮತ್ತೆ ಲೀಫ್ ಶೇಪ್ ಮಾಡಿ. ಈಗ ನಾನಿಲ್ಲಿ ತೋರಿಸ್ತಿದ್ದೀನಲ್ವಾ, ಈ ರೀತಿ ಯಾವುದೇ ಥರದ್ದಾದ್ರೂ ಆಗ್ಬೋದು. ನೀವೇನು ಮಾಡ್ತೀರಾ ಅಂದರೆ ಥ್ರೆಡ್ನ ಹಾಕಬೇಡಿ. ನಾನೀಗ ಏನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ನ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಮಿಷನ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ 3 to 5 ಡೇಸಲ್ಲಿ ನೀವು ಕಂಟಿನ್ಯೂ ಆಗಿ ಈ ಥರ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಿದ್ರೆ 3 to 5 ಡೇಸಲ್ಲಿ ನೀವು ಡಿಸೈನ್ ಅನ್ನೋದನ್ನ ಮಾಡ್ಬೋದು ಫ್ರೆಂಡ್ಸ್. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರೋದು. ನಾನು ಯಾವುದೇ ರೀತಿ ಕ್ಲಾಸಸ್ಸಿಗೆ ಹೋಗಿಲ್ಲ ಅಥವಾ ಆನ್ಲೈನ್ ಕ್ಲಾಸಸ್ಸಿಗೆ ಜಾಯಿನ್ ಆಗಿಲ್ಲ. ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದ್ಸರಿ ಕೆಲವೊಂದು ಟಿಪ್ಸ್ ನ ನಾವು ಫಾಲೋ ಮಾಡೋದ್ರಿಂದ ಕೂಡ ನಾವು ತುಂಬಾನೇ ಈಸಿಯಾಗಿ ಕಲಿಬಹುದಾಗತ್ತೆ. ಫಸ್ಟ್ ಏನಂದ್ರೆ ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ನಿಮ್ಗೆ ಮಿಷನ್ ಅನ್ನೋದು ಕಂಟ್ರೋಲಿಗೆ ತಗೋಬೇಕಾಗತ್ತೆ. ಹಾಗೆ ನಿಮ್ಮ ಹ್ಯಾಂಡ್ಸ್ ಮೂವ್ ಮಾಡ್ತಿರಲ್ಲ, ಕೈ ಮೂವ್ ಮಾಡ್ಬೇಕಾದ್ರೆ ಈಕ್ವಲ್ ಆಗಿ ಮೂವ್ ಮಾಡೋದನ್ನ ನೋಡ್ಕೋಬೇಕಾಗತ್ತೆ. ಹೀಗೆ ಮಾಡಿದ ತಕ್ಷಣ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನೋಡಿ ಇಲ್ಲಿ ನಾನು ಇದು ಪ್ರಾಕ್ಟೀಸ್ ಮಾಡಿಸಿರೋದು. ಈ ರೀತಿಯಾಗಿ ಫಸ್ಟ್ ಎಲ್ಲ ನಿಮ್ಗೆ ಅಷ್ಟು ನೀಟಾಗಿ ಬಂದಿಲ್ಲ ಅಂತಂದ್ರು ನೀವು ಮೂವ್ ಮಾಡಿದಾಗ ವೇರಿಯೇಷನ್ಸ್ ಅನ್ನೋದು ಆಗ್ತಾ ಇರತ್ತೆ. ನೀವು ನಾರ್ಮಲ್ ಥ್ರೆಡ್ನೇ ಯೂಸ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಪ್ರಾಕ್ಟೀಸ್ ನ ಮಾಡ್ಬೇಕಾಗತ್ತೆ. ಅದ್ರ ವೇಸ್ಟ್ ಕ್ಲಾತ್ಸ್ ಎಲ್ಲ ಇರುತ್ತೆ ಅಂತ ಅಂದಾಗ ಫಸ್ಟ್ ಒಂದು ಸ್ಟ್ರೈಟ್ ಸ್ಟಿಚ್ ಆಗ್ಬೋದು, ಒಂದು ರೌಂಡು, ಕರ್ವ್, ಈ ರೀತಿ ನಾವು ಫಸ್ಟ್ ಏನು ನಾವು ಥ್ರೆಡ್ ಹಾಕದೆ ಪ್ರಾಕ್ಟೀಸ್ ಮಾಡಿರ್ತೀವಿ, ಆಮೇಲೆ ಥ್ರೆಡ್ ಹಾಕಿ ಈ ರೀತಿಯಾಗಿ ಪ್ರಾಕ್ಟೀಸ್ ನಾನು ಮಾಡಿಸ್ತೀನಿ. ಅಲ್ಲದೆ ನಾನು ಕೂಡ ಇದೇ ರೀತಿಯಾಗಿ ಕಲ್ತಿದ್ದು ಫ್ರೆಂಡ್ಸ್. ಸೊ ಯಾವುದೇ ರೀತಿ ಕ್ಲಾಸಸ್ಸಿಗೆ ನಾನು ಹೋಗಿಲ್ಲ. ಸೊ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ನ ಮಾಡೋದ್ರಿಂದ ನಿಮಗೂ ಕೂಡ ಯೂಸ್ ಆಗತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದೆಲ್ಲ ಲೀಫು, ಫಿಲ್ಲಿಂಗು, ಇದು ನೋಡಿ ಇಲ್ಲಿ ಜಸ್ಟ್ ನಾವು ಯಾವ ರೀತಿ ನಾವು ಪ್ರಾಕ್ಟೀಸ್ ನ ಮಾಡ್ತಾ ಇರ್ತೀವಿ ಅಂದ್ರೆ ಅದ್ರಲ್ಲೇ ಏನಾದ್ರು ಡಿಸೈನ್ ಮಾಡ್ಬೋದಾ ಅಂತಾನು ನೋಡ್ಕೋಬಹುದು. ನಾವು ಫಸ್ಟ್ ಎಲ್ಲ ಹೇಗೆ ನಾವು ಸ್ಟಿಚ್ ಹಾಕಿರೋದನ್ನ ತೋರಿಸಿದೀನಿ ನೋಡಿ, ಯಾವ ತರ ಬಂದಿದೆ. ಇದು ಫಸ್ಟ್ ನಮಗ್ ಬರುತ್ತೆ. ನೆಕ್ಸ್ಟ್ ನಾವು ಈ ರೀತಿಯಾಗಿ ಪ್ರಾಕ್ಟೀಸ್ ನ ಮಾಡ್ತೀವಿ. ಅಲ್ಲದೆ ನಾವು ಕನ್ನಡದಲ್ಲಿ ಅಕ್ಷರಗಳು ಏನ್ ನಮ್ಮ ಅಕ್ಷರ ಮಾಲೆಯಲ್ಲಿ ಇದೆ ಅದನ್ನ ಪೂರ್ತಿ ನೀವು ಈ ರೀತಿಯಾಗಿ ಪ್ರಾಕ್ಟೀಸ್ ನ ಮಾಡೋದ್ರಿಂದ ಕೂಡ ನೀವು ಪ್ರತಿಯೊಂದು ಡಿಸೈನ್ ಕೂಡ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅಕ್ಷರ ಮಾಲೆಯಲ್ಲಿ ಯಾವ ತರ ಟರ್ನಿಂಗ್ಸ್ ಎಲ್ಲ ಇರತ್ತಲ್ವಾ, ಈ ರೀತಿ ಎಲ್ಲ ಟರ್ನಿಂಗ್ಸ್ ನೀವು ಸ್ಟಿಚ್ ನ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ನಿಮ್ಗೆ ಎಲ್ಲಾ ತರ ಕರ್ವ್ ಆಗ್ಬೋದು, ಒಂದು ಸ್ಟ್ರೈಟ್ ಆಗ್ಬೋದು, ಒಂದು ರೌಂಡ್ ಆಗ್ಬೋದು, ಪ್ರತಿ ಒಂದು ಇದರಲ್ಲಿ ಬರತ್ತೆ. ನೀವು ಇದನ್ನ ಮಕ್ಕಳಿಗೆ ಹೇಳ್ಕೊಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು, ಅವರಿಗೂ ಕೂಡ ಒಂಥರ ಎಂಟರ್ಟೈನ್ಮೆಂಟ್ ತರ ಇರತ್ತೆ. ಅಲ್ಲದೆ ನೀವು ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು. ನೋಡಿ ಈ ತರ ಒಂದು 3 to 5 ಡೇಸ್ ಅಲ್ಲಿ ಈ ರೀತಿಯಾಗಿ, ಈಗ ನೋಡಿ ಈ ರೀತಿ ಯೆಲ್ಲೋ ಕಲರ್ ಅಲ್ಲಿ ಏನ್ ಬಂದಿದೆ ಇದನ್ನ 3 to 5 ಡೇಸ್ ಅಲ್ಲಿ ಅವರು ಪ್ರಾಕ್ಟೀಸ್ ನ ಮಾಡಿರೋದನ್ನ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ ಈಗ ಇದ್ರಲ್ಲಿ ನಾವು ಫಸ್ಟ್ ಗ್ರೀನ್ ಅಲ್ಲಿ ಏನ್ ತೋರಿಸ್ತೆ ಅದು ಫುಲ್ ಪ್ರಾಕ್ಟೀಸ್ ಮಾಡಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸ್ವಲ್ಪ ಫಿನಿಶಿಂಗ್ ಸ್ವಲ್ಪ ಔಟ್ ಆಗಿದೆ ಅನ್ನೋದು ಬಿಟ್ರೆ ನೀಟಾಗಿ ಬಂದಿದೆ. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಅನ್ನೋದನ್ನ ಮಾಡೋದ್ರಿಂದ ನಿಮ್ಗೆ ಕಂಫರ್ಟಬಲ್ ಆಗಿ ಏನ್ ಮಿಷನ್ ಎಂಬ್ರಾಯ್ಡ್ರಿ ಬಂದಿರತ್ತೆ ಅದೇ ರೀತಿಯಾಗಿ ಬರತ್ತೆ. ನೋಡಿ ಸ್ವಲ್ಪ ಫಿನಿಶಿಂಗ್ ಅನ್ನೋದನ್ನ ನಾವು ತಗೋಬೇಕು ಅಂದಾಗ ಇನ್ನೊಂದು 2 ಡೇಸ್ ಪ್ರಾಕ್ಟೀಸ್ ಅನ್ನೋದನ್ನ ನೀವು ಮಾಡ್ಕೊಂಡ್ರೆ ಪಕ್ಕಾ ನಿಮ್ದು ಏನು ಎಂಬ್ರಾಯ್ಡ್ರಿ ಫಿನಿಶಿಂಗ್ ಬರುತ್ತೆ ಅಷ್ಟೇನೆ ಬರುತ್ತೆ. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಅನ್ನೋದನ್ನ ಮಾಡ್ಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ಪ್ರಾಕ್ಟೀಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಇದು ಸ್ವಲ್ಪ ಲೆಂತಿ ವಿಡಿಯೋ ಆಗಿದೆ, ಬಟ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗತ್ತೆ. ನಾನು ನೋಡಿ ಇದು ಕಾಟನ್ ಥ್ರೆಡ್ ಫ್ರೆಂಡ್ಸ್, ನಾನು ಯಾವುದೇ ಬೇರೆ ಥ್ರೆಡ್ ಅಲ್ಲೆಲ್ಲ ಏನು ಹೇಳ್ಕೊಡಲ್ಲ ಅಥವಾ ನಾನು ಟ್ರೈ ಕೂಡ ಮಾಡಿದ್ದು ಫಸ್ಟ್ ಕಾಟನ್ ಥ್ರೆಡ್. ಬಾಬಿನ್ಗೆ ಕೂಡ ಅಷ್ಟೇ ಕಾಟನ್ ಥ್ರೆಡ್ನೇ ನಾನು ಯೂಸ್ ಮಾಡಿದ್ದು. ಯಾಕಂದ್ರೆ ಪ್ರಾಕ್ಟೀಸಿಗೆ ಅಂತೆಲ್ಲ ನಾವು ಸಿಲ್ಕ್ ಥ್ರೆಡ್ ನ ಯೂಸ್ ಮಾಡೋದಿಕ್ ಆಗಲ್ಲ. ಸೊ ನೀವು ನಾರ್ಮಲ್ ಕಾಟನ್ ಥ್ರೆಡ್ ನಲ್ಲೇ ನೀಟಾಗಿ ನೀವು ಪ್ರಾಕ್ಟೀಸ್ ಅನ್ನೋದನ್ನ ಕಲ್ತ್ಕೋಬಹುದು. ಹಾಗೆ ನಿಮ್ಗೆ ಸಿಂಪಲ್ ಆಗಿ ಮಾಡೋದನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಸ್ಟ್ರೈಟ್ ಏನಿರತ್ತೆ ಹಾಗೇನೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ನಾನು ಇಲ್ಲಿ ಏನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ರೆಡ್ ಮತ್ತೆ ಯೆಲ್ಲೋ ಅಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ. ಇಲ್ಲಿ ನಿಮ್ಗೆ ನಂಬರ್ಸ್ ಇರತ್ತೆ. ಈ ನಂಬರ್ಸ್ ನ ನೀವು ನೀಟಾಗಿ ಈ ತರ ಟರ್ನ್ ಮಾಡ್ಕೊಂತ ಸ್ಟಿಚ್ ಹಾಕ್ಬೇಕು. ಇಲ್ಲಿ ರೌಂಡ್ ಅಲ್ಲಿ ಮಾಡ್ಬೇಕಾದ್ರೆ
ನೀವು ಒಂದ್ ಸೈಡಿಗೆ ತಗೊಂಡಾಗ ಕೆಲವೊಂದ್ಸರಿ ಈ ಸೈಡಿಗೆ ತಗೋಬೇಕಾದ್ರೆ ಹಾಗೆ ಸಡನ್ ಆಗಿ ನೀಡಲ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಇಲ್ಲಿ ಚೇಂಜ್ ಆಗತ್ತೆ ನೋಡಿ. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ನ ಮಾಡಬೇಕು. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ತುಂಬಾನೇ ಈಸಿ ಆಗತ್ತೆ, ತುಂಬಾನೇ ಈಸಿಯಾಗಿ ನೀವು ಕಲ್ತ್ಕೋಬಹುದಾಗತ್ತೆ. ಇದನ್ನ ನೀವು ತುಂಬಾನೇ ಪೇಷನ್ಸ್ ಆಗಿ ಮಾಡ್ಬೇಕು. ಆತ್ರಕ್ಕೆ ನಾವು ಯಾವ್ದನ್ನು ಕಲಿಯೋದಕ್ಕೆ ಆಗಲ್ಲ. ಸೊ ಎಷ್ಟು ನಿಧಾನವಾಗಿ ನೀವು ಅಬ್ಸರ್ವ್ನ ಮಾಡ್ಕೋಬೇಕು. ಈಗ ನಾನು ಕಲಿಬೇಕಾದ್ರೆ ಏನ್ ಆಗ್ತಿತ್ತು ಅನ್ನೋದ್ರನ್ನ ನಿಮ್ಮ ಹತ್ರ ಹಂಚ್ಕೊಂತಾ ಇದ್ದೀನಿ. ಫಸ್ಟ್ ಎಲ್ಲ ಕರೆಕ್ಟ್ ಆಗಿ ಒಂದೊಂದ್ಸತಿ ಬರತ್ತೆ, ಒಂದ್ಸತಿ ಬರಲ್ಲ, ಈ ರೀತಿ ಆಗ್ತಾನೆ ಇರತ್ತೆ. ಸೊ ಒಂದ್ಸತಿ ಚೆನ್ನಾಗ್ ಬಂತು ಅಂದಿದ ತಕ್ಷಣ ಅದನ್ನ ನೆಗ್ಲೆಕ್ಟ್ ನ ಮಾಡಬೇಡಿ. ಸೊ ಒಂದ್ಸರಿ ಚೆನ್ನಾಗ್ ಬಂದ್ರು ಕೂಡ ಅಷ್ಟೇ ಡೈಲಿ ನೀವು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದನ್ನ ಮಾಡ್ತಾ ಇರಿ. ಅವಾಗ ನಿಮ್ಗೆ ಏನಾಗುತ್ತೆ, ಚೆನ್ನಾಗಿ ಕೈ ಕೂತ್ಕೊಳತ್ತೆ. ಆಮೇಲೆ ನಿಮ್ಗೆ ಚೆನ್ನಾಗಿ ಕೈ ಕೂತ್ಕೊಂಡ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ನೀವು ಡಿಸೈನ್ಸ್ ಅನ್ನೋದನ್ನ ಮಾಡ್ಬೋದು. ಯಾಕಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು ಸರಿ ಒಂದು ಲೀಫ್ ನ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಅವಾಗ ಅದು ಚೆನ್ನಾಗಿ ಬಂತು ಅಂದಿದ ತಕ್ಷಣ ಅದನ್ನ ಸ್ಟಾಪ್ ನ ಮಾಡಬೇಡಿ. ಕೆಲವೊಂದಕ್ಕೆ ನಾವು ಕೆಲವೊಂದು ಟಿಪ್ಸ್ ನ ನಾವು ಫಾಲೋ ಮಾಡ್ಬೇಕು ಆಗುತ್ತೆ. ಅವಾಗ ಏನಾಗುತ್ತೆ, ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಥ್ರೆಡ್ ಫಿಲ್ಲಿಂಗ್ ನ ಕೂಡ ಅಷ್ಟೇ ನಾವು ಒಂದೇ ಈಕ್ವಲ್ ಆಗಿ ಫಿಲ್ಲಿಂಗ್ ನ ನಾವು ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಆಯ್ತು ಅಂತಂದ್ರೆ ಗೋಜ್ಲಿ ತರ ಕಾಣಿಸ್ಬಿಡತ್ತೆ. ಸೊ ಹಾಗಾಗಿ ಒಂದು ಲೀಫ್ ಆಗ್ಬೋದು, ಮತ್ತೆ ಶೇಪ್ಸ್ ಎಲ್ಲಾನು ಅಷ್ಟೇ ನೀವು ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಫಿನಿಶಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಫಸ್ಟ್ ಎಲ್ಲ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅಲ್ಲದೆ ಇದಕ್ಕೆ ನಾವು ಹೆವಿಯಾಗಿ ನಾವು ಮಾರ್ಕ್ ನ ಮಾಡ್ಕೊಂಡು ಮಾಡೋದಕ್ಕಿಂತ ವಿತೌಟ್ ಮಾರ್ಕಿಂಗ್ ಅಲ್ಲಿ ನಾವು ಸ್ಟಿಚ್ ಮಾಡೋದು ತುಂಬಾನೇ ಚೆನ್ನಾಗಿ ಬರತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಎಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಎಲ್ಲಿ ಸ್ಟಿಚ್ ಬರಬೇಕು ಅನ್ನೋದೆಲ್ಲ ಗೊತ್ತಾಗಲ್ಲ ಅಂತ ಈ ರೀತಿಯಾಗಿ ವೈಟ್ ಪೆನ್ಸಿಲ್ ಅಲ್ಲಿ ಮಾರ್ಕ್ ನ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ಎಲ್ಲ ನೀವು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ ವಿತೌಟ್ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಬರ್ಕೊಳ್ಳಿ. ಯಾಕಂದ್ರೆ ತುಂಬಾ ಡಾರ್ಕ್ ಆಗಿ ನಾನು ನಿಮಗೆ ಕಾಣ್ಲಿ ಅಂತ ಇಷ್ಟು ಡಾರ್ಕ್ ಆಗಿ ಬರ್ದಿದ್ದೀನಿ. ಸೊ ನೀವು ಮಿಷನ್ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ಬೇಕಾದ್ರೆ ಇಷ್ಟು ಡಾರ್ಕ್ ಆಗೆಲ್ಲ ಬರ್ಕೊಳ್ಳೋ ನೆಸೆಸರಿ ಇರಲ್ಲ. ಸೊ ನೀಟಾಗಿ ನೋಡಿ, ಈ ರೀತಿಯಾಗಿ ನಾನು ಆದಷ್ಟು ನಿಮ್ಗೆ ನಿಧಾನಕ್ಕೆ ತೋರ್ಸೋಣ ಅಂತ, ವಿಡಿಯೋ ಲೆಂತಿ ಆದ್ರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಫ್ರೆಂಡ್ಸ್. ಯಾಕಂತ ಅಂದ್ರೆ ಮೂವ್ ಆಗ್ಬೇಕಾದ್ರೆ ಕ್ಯಾಮ್ರಾಗೆ ಅಷ್ಟು ಇದಾಗಿ ಆಗಲ್ಲ, ಯಾಕಂದ್ರೆ ಸ್ವಲ್ಪ ಫಾಸ್ಟ್ ಆಗೇ ಮಾಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಅನ್ನೋದು ಆದಾಗ ನಾವು ಮಾಡ್ಬೋದಾಗತ್ತೆ. ಪ್ರಾಕ್ಟೀಸ್ ಇಲ್ಲ ಅಂತ ಅಂದಾಗ ಸ್ವಲ್ಪ ನಿಧಾನಕ್ಕೆ ನೀವು ಪ್ರಾಕ್ಟೀಸ್ ನ ಮಾಡಿ. ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ನೀವು ಪ್ರತಿ ಒಂದನ್ನು ಪ್ರಾಕ್ಟೀಸ್ ಅನ್ನೋದನ್ನ ನೀವು ಮಾಡ್ತಾ ಹೋಯ್ತು ಅಂತ ಅಂದಾಗ ನಿಮ್ಗೆ ಈಸಿ ಆಗತ್ತೆ. ಅಲ್ಲದೆ ನೀವು ನಾರ್ಮಲ್ ಮಿಷನ್ ಅಲ್ಲಿ ಕೂಡ ನೀವು ಎಂಬ್ರಾಯ್ಡ್ರಿ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ಗ್ರ್ಯಾಂಡ್ ವರ್ಕ್ ನ ಕೂಡ ಮಾಡ್ಬೋದಾಗತ್ತೆ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ಯಾವ ತರ ಡಿಸೈನ್ಸ್ ನ ಮಾಡ್ಬೋದು ಅನ್ನೋದನ್ನ ಕೂಡ ತೋರಿಸ್ತೀನಿ. ತುಂಬಾನೇ ಸಿಂಪಲ್ ಡಿಸೈನ್ಸ್ ನ ನೀವು ಮಾಡ್ಬೋದಾಗತ್ತೆ. ಮತ್ತೆ ಪ್ರಾಕ್ಟೀಸ್ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ದೆ, 3 to 5 days ಅಲ್ಲಿ ನೀವು ಎಂಬ್ರಾಯ್ಡ್ರಿ ಮಾಡೋದನ್ನ ಕಲಿಬಹುದು ಅಂತ. ಸಿಂಪಲ್ ವರ್ಕ್ಸ್ ಆಗ್ಬೋದು, ಅಥವಾ ನಿಮ್ದು ಒಂದು ಪಿಲ್ಲೋ ಕವರ್ ಮೇಲೆ ಆಗ್ಬೋದು, ಅಥವಾ ಒಂದು ಮ್ಯಾಟ್ ಮೇಲೆ ಆಗ್ಬೋದು. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು. ನಾನು ಇಲ್ಲಿ ನಿಮ್ಗೆ ಫ್ಲವರ್ಸ್ ನೆಲ್ಲ ತೋರಿಸಿದ್ದೀನಲ್ಲ, ಈ ರೀತಿಯಾಗಿ ಇದನ್ನ ನೋಡ್ಕೋಬೇಕಾಗತ್ತೆ. ನೀವು ಯಾವ ರೀತಿ ಬಂದಿದೆ ಅನ್ನೋದನ್ನ ನೀವು ನೋಡ್ಕೋಬೇಕು. ಹಾಗೆ ಎರಡೆರಡು ಸರಿ ಸ್ಟಿಚ್ ಹಾಕೋ ತರ ಮಾಡಬೇಡಿ. ನೀವು ತುಂಬಾನೇ ಈಕ್ವಲ್ ಆಗಿ ನೀವು ಫ್ರೇಮ್ ನ ಟರ್ನ್ ಮಾಡ್ತಾ ಇತ್ತು ಅಂತ ಅಂದಾಗ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೇನೆ ನೀವು ಈ ರೀತಿಯಾಗಿ ಮಾಡಿ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಫಸ್ಟ್ ಟೈಮ್ ನೀವು ಮಾಡ್ಬೇಕಾದ್ರೆ ಅಷ್ಟು ಕ್ಲೀನ್ ಆಗಿ ಬರಲ್ಲ ಫ್ರೆಂಡ್ಸ್. ಅದಕ್ಕೆ ಹೇಳ್ತಾ ಇರೋದು ಡಿಸಪಾಯಿಂಟ್ ಆಗಬೇಡಿ ಅಂತ. ಅಲ್ಲದೆ ಯೂಶಲಿ ಇದರಲ್ಲಿ ಏನಾಗತ್ತೆ ಅಂತಂದ್ರೆ ಥ್ರೆಡ್ ಕಟ್ ಆಗ್ತಾ ಇರತ್ತೆ ಫ್ರೆಂಡ್ಸ್. ಸ್ವಲ್ಪ ನೀವು ಮಿಷನ್ ನ ಫಾಸ್ಟ್ ಆಗಿ ಏನಾದ್ರು ರನ್ ಮಾಡಿದ್ರೆ ಥ್ರೆಡ್ ಕಟ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ಒಂದೇ ಪ್ರೆಷರ್ ಅಲ್ಲಿ ಮಿಷನ್ ನ ರನ್ ಮಾಡೋದಕ್ಕೆ ಟ್ರೈ ಮಾಡಿ, ಅವಾಗ ನಿಮ್ಗೆ ಅಷ್ಟು ಥ್ರೆಡ್ ಕಟ್ ಆಗಲ್ಲ. ಸೊ ನೀವು ಫಾಸ್ಟ್ ಸ್ಲೋ ಅಂತೆಲ್ಲ ಮಾಡಿದಾಗ ಸ್ವಲ್ಪ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ. ಸೊ ಇದೊಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿ ಬರುತ್ತೆ. ಎಂಬ್ರಾಯ್ಡ್ರಿ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ನಾರ್ಮಲ್ ಮಿಷನ್ ಅಲ್ಲಿ ಮಾಡೋದ್ರಿಂದ. ನಾನು ನಿಮಗೆ ಏನಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಪ್ರಾಕ್ಟೀಸ್ ಅನ್ನೋದನ್ನ ನೀವು ಮಾಡ್ಕೊಂಡು ಹೋಯ್ತು ಅಂತಂದ್ರೆ 3 to 5 days ಅಲ್ಲಿ ಮಾಡ್ಬೋದು. ಇಲ್ಲ ಅಂತಂದ್ರೂ ಒಂದು
ವಾರದಲ್ಲಿ ಅಂತೂ ಪಕ್ಕನೆ ಕಲಿಬಹುದು ಫ್ರೆಂಡ್ಸ್. ನೀವು ಎಷ್ಟು ಇಂಟ್ರೆಸ್ಟ್ ಬೇಗ ತೋರಿಸ್ತೀರೋ ಅಷ್ಟು ಬೇಗನೆ ಕಲಿಬಹುದಾಗತ್ತೆ. ಮಿಷನ್ ಎಂಬ್ರಾಯ್ಡ್ರಿ ಅನ್ನೋದು ಏನು ಕಷ್ಟ ಅಲ್ಲ, ತುಂಬಾನೇ ಈಸಿಯಾಗಿ ಮಾಡ್ಬೋದು. ಅಲ್ಲದೆ ನೀವು ಮಿಷನ್ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವು 1 ಗಂಟೆ ಒಳಗಡೆ ಒಂದೊಂದು ಡಿಸೈನ್ಸ್ ನ ನೀವು ರೆಡಿ ಮಾಡ್ಬೋದಾಗತ್ತೆ. ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತೀವಿ ಅಂದಾಗ ಸ್ವಲ್ಪ ಟೈಮ್ ಅನ್ನೋದು ಜಾಸ್ತಿ ಬೇಕಾಗತ್ತೆ. ಸೊ ಹಾಗಾಗಿ ಈ ತರ ಮಿಷನ್ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಾಗತ್ತೆ. ಹಾಗೆ ಇಲ್ಲಿ ನಾನು ಕುಪ್ಟಾ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸ್ಟ್ರೈಟ್ ಸ್ಯಾಟಿನ್ ಸ್ಟಿಚ್ ಒಂದು ಬಂದು ಈ ರೀತಿ ಕುಪ್ಟಾ ಒಂದು ಬಂತು ಅಂತ ಅಂದ್ರೂ ಕೂಡ ನೀವು ಸಿಂಪಲ್ ಡಿಸೈನ್ ನ ಖಂಡಿತವಾಗಿ ಮಾಡ್ಬೋದು. ಸೊ ತುಂಬಾನೇ ಈಸಿಯಾಗಿ ಮಾಡ್ಬೋದಾಗತ್ತೆ. ಅಲ್ಲದೆ ನೀವು ಥ್ರೆಡ್ ಹಾಕಿದಾಗ ನೋಡಿ, ಈ ರೀತಿ ಫಸ್ಟ್ 1-2 ಸ್ಟಿಚ್ ಕೂರೋ ತನಕ ಥ್ರೆಡ್ ನ ಈ ರೀತಿ ಹೋಲ್ಡ್ ಮಾಡಿ, ಅವಾಗ ನಿಮ್ಗೆ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದಾಗ ಅಷ್ಟು ನೀಟಾಗಿ ಕೂರಲ್ಲ. ಮತ್ತೆ ಇಲ್ಲಿ ನೀವು ಚೇಂಜಸ್ ಏನು ಅಂತ ಅಂದ್ರೆ, ನಾನು ನಿಮಗೆ ನೀಡಲ್ ಅಲ್ಲಿ ಹೇಗ್ ಬರ್ತಾ ಇದೆ ಅನ್ನೋದು ನಿಮ್ಗೆ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದನ್ನ ನಾವು ನಿಮ್ಗೆ ಆರೋ ಮಾರ್ಕ್ ಹಾಕಿ ತೋರ್ಸೋದ್ನಲ್ಲ, ಅಲ್ಲಿ ಚೇಂಜಸ್ ನ ಮಾಡ್ಕೋಬೇಕಾಗತ್ತೆ. 0 ಇಂದ ಸ್ಟಾರ್ಟ್ ಮಾಡಿ ಇಲ್ಲಿ 3 to 5 ತನಕನೂ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಯ್ತು ಅಂತ ಅಂದಾಗ ನಿಮ್ಗೆ ಈ ಕುಪ್ಟಾ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಸಣ್ಣ ಬಂದು ದೊಡ್ಡದಾಗ್ಬೇಕಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ಈ ರೀತಿ ಚೇಂಜಸ್ ನ ನೀವು ಪ್ರಾಕ್ಟೀಸ್ ನ ಮಾಡ್ಬೇಕಾಗತ್ತೆ. ಈ ರೀತಿ ಚೇಂಜಸ್ ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ನಿಮ್ಗೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ನೋಡ್ಬೇಕಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ತುಂಬಾ ಚೆನ್ನಾಗಿ ರೆಕಮೆಂಡ್ ಆಗುತ್ತೆ, ಮತ್ತೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಮಿಷನ್ ಎಂಬ್ರಾಯ್ಡ್ರಿ ಬೇಕು, ಕಲಿಬೇಕು ಅಂತ ತುಂಬಾ ಜನ ಇಷ್ಟಪಡ್ತಿದ್ದಾರೆ, ಹಾಗೆ ತುಂಬಾ ಇಂಟ್ರೆಸ್ಟ್ ಕೂಡ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಿ ಕಲಿಯೋದು ಹೀಗೆ ಹಾಗೆ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲೂ ಇರ್ತಾರೆ. ಸೊ ಹಾಗಾಗಿ ಯೂಟ್ಯೂಬ್ ನೋಡ್ಕೊಂಡೆ ನೀವು ಕಲಿಬಹುದಾಗತ್ತೆ. ಕ್ಲಾಸಸ್ಗೆ ಹೋದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರೆ ನೀವು ಪ್ರಾಕ್ಟೀಸ್ ನ ಮಾಡೋದ್ರಿಂದ ಚೆನ್ನಾಗಿ ಬರೋದು ಫ್ರೆಂಡ್ಸ್. ಜಸ್ಟ್ ಕ್ಲಾಸಸ್ಗೆ ಹೋಗಿದ ತಕ್ಷಣ ಚೆನ್ನಾಗಿ ಬರಲ್ಲ. ನೀವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡ್ಕೋಬೇಕಾಗತ್ತೆ. ಸೊ ಸ್ವಲ್ಪ ನಿಧಾನಕ್ಕೆ ಅಬ್ಸರ್ವ್ ಮಾಡಿ ನೀವು ನೋಡ್ಕೊಂಡಾಗ ನಿಮ್ಗೆನೆ ಒಂದು ಕ್ಲಾರಿಟಿ ಅನ್ನೋದು ಸಿಗತ್ತೆ. ಸೊ ನಾನು ನಿಮಗೆ ಹೇಳಿರೋ ಪ್ರತಿಯೊಂದು ಟಿಪ್ಸ್ನು ನೀವು ಫಾಲೋ ಮಾಡಿ. ಹಾಗೆ ಈಗ ನಾನು ಇಲ್ಲಿ ನೀಡಲ್ ನ ಕೂರಿಸ್ಕೊಂಡೆ, ಯಾಕಂದ್ರೆ ಪ್ರತಿ ಸರಿ ಹೇಳದ್ನಲ್ವಾ ಥ್ರೆಡ್ ಕಟ್ ಆಗ್ತಾ ಇರತ್ತೆ ಅಂತ. ನೀವು ಇಲ್ಲಿ ಡಿಸೈನ್ ಮಾಡ್ಬೇಕಾದ್ರೆ ನೋಡಿ, ಈಗ ನಾನು ಫ್ರೇಮ್ ನ ಯಾವ ರೀತಿ ಟರ್ನ್ ಮಾಡ್ಕೊಂಡೆ ಅಂತ ನಿಮ್ಗೆ ಯಾವ ಕಡೆ ಕಂಫರ್ಟಬಲ್ ಅನ್ಸುತ್ತೆ. ಈಗ ನಾನು ಈಗ ತೋರಿಸಿದೀನಿ, ನೀವು ಹೀಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಅದು ಅವ್ರವ್ರ ಕಂಫರ್ಟಬಲ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನಿಮ್ಗೆ ಯಾವ ಕಡೆ ಮೂವಿಂಗ್ ಮಾಡೋದಕ್ಕೆ ಈಸಿ ಆಗತ್ತೆ, ಮತ್ತೆ ನೀಟಾಗಿ ಗ್ರಿಪ್ ಆಗಿ ಎಲ್ಲಿ ನೀವು ಫಿನಿಶಿಂಗ್ ನ ತಗೋಬಹುದು ಅನ್ನೋದನ್ನ ನೀವು ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಅನ್ನೋದನ್ನ ಮಾಡ್ಬೇಕಾಗತ್ತೆ. ನೋಡಿ ಈಗ ಕುಪ್ಟಾ ಇಷ್ಟು ಮಾಡಿದೆ, ಸೊ ಇಷ್ಟಕ್ಕೆ ಬಿಟ್ರೆ ಅಷ್ಟು ಲುಕ್ ಬರಲ್ಲ. ಈಗ ನೋಡಿ ಒಂದ್ ಸ್ವಲ್ಪ ಲೈಟ್ ಆಗಿ ಇಲ್ಲಿ ಕಡ್ಡಿ ತರ ನಾವು ಒಂದು ಸ್ಟಿಚ್ ನ ತಗೊಂಡ್ರೆ ನಿಮ್ಗೆ ಇದು ಲುಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ. ಹಾಗೆ ಆದಷ್ಟು ಇದಕ್ಕೆ ನೀವು ಟ್ರಿಮ್ಮರ್ ನ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಈ ತರ ಡಿಸೈನ್ಸ್ ಎಲ್ಲ ಅಂತ ಅಂದಾಗ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲದೆ ನೀವು ಇಷ್ಟು ಸಣ್ಣ ಪುಟ್ಟ ಡಿಸೈನ್ಸ್ ನೀವು ಮಾಡಾದ್ಮೇಲೆ ಒಂದು ಸ್ಯಾಟಿನ್ ಮತ್ತೆ ಒಂದು ರೌಂಡ್ ಹಾಕೋದನ್ನ ನೀಟಾಗಿ ಕಲ್ತ್ಕೊಂಡ್ರು ಕೂಡ ನೀವು ಸಣ್ಣ ಪುಟ್ಟ ಡಿಸೈನ್ಸ್ ಅನ್ನೋದನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ಫಸ್ಟ್ ನಾವು ಎಲ್ಲ ದೊಡ್ಡ ಡಿಸೈನ್ ಮಾಡ್ತೀನಿ ಅಂತ ಅನ್ಕೊಳ್ಳೋದಕ್ಕೆ ಬೇಡ. ಆದಷ್ಟು ನೀವು ಸಣ್ಣ ಪುಟ್ಟ ಡಿಸೈನ್ಸ್ ಇಂದ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಏನಂದ್ರೆ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ. ಇಲ್ಲ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಸೊ ಆದಷ್ಟು ನೋಡಿ ಈ ರೀತಿಯಾಗಿ ರೌಂಡ್ ಮಾಡ್ಕೊಳ್ಳಿ, ಹಾಗೆ ಈ ರೀತಿ ಕುಪ್ಟಾ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಣ್ಣ ಪುಟ್ಟದನ್ನ ನೀವು ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ನಾನು ನಿಮ್ಗೆ ಹೇಳದ್ನಲ್ಲ, ಅಕ್ಷರಗಳನ್ನ ನೀವು ಮಾಡೋದ್ರಿಂದ ಅಂತ. ಈ ಅಕ್ಷರಗಳನ್ನ ಏನಕ್ಕೆ ನಾನು ಪ್ರಿಫರ್ ಮಾಡಿದೆ ಅಂತಂದ್ರೆ, ನಿಮ್ಗೆ ಒಂದು ಕರ್ವ್ ಆಗ್ಬೋದು, ರೌಂಡ್ ಆಗ್ಬೋದು, ಮತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಜಸ್ಟ್ ಒಂದು ಈ ರೀತಿ ಕರ್ವ್ನ ತಗೋತೀವಿ. ಈ ರೀತಿಯಾಗಿ ಇರೋದ್ನೆಲ್ಲ ನಾವು ಈ ತರ ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ನಿಮ್ಗೆ ಎಂಬ್ರಾಯ್ಡ್ರಿ ಅನ್ನೋದು ಬರುತ್ತೆ. ಅಲ್ಲದೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ ನೀವು ಯಾವುದೇ ತರ ಟಫ್ ಡಿಸೈನ್ಸ್ ನ ಕೂಡ ನೀವು ಈಸಿಯಾಗಿ ತುಂಬಾನೇ ಕಂಫರ್ಟಬಲ್ ಆಗಿ ನೀವು ಮಾಡ್ಬೋದಾಗತ್ತೆ. ಸೊ ಹಾಗಾಗಿ ಅಲ್ಲದೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನ ನೀವು ಯಾವುದೇ ಕಾರಣಕ್ಕೂ ನಾವು ಜಿಗ್ಜಾಕಿಗೆ ಫಿಕ್ಸ್ ಮಾಡ್ಕೋತೀವಲ್ಲ ಆ ತರ ಫಿಕ್ಸ್ ನ ಮಾಡ್ಕೋಬೇಡಿ. ನಿಮ್ದು ಏನಿದ್ರು ನೀಯಲ್ಲಿ ಮೂವ್ ಮಾಡ್ಕೋತೀವಲ್ಲ ಆ ರೀತಿ ಮೂವಿಂಗ್ ಅಲ್ಲೇ ನೀವು ಇಟ್ಕೊಂಡ್ರೆ ಮಾತ್ರನೇ ನಿಮ್ಗೆ ಡಿಸೈನ್ ಅನ್ನೋದು ಕಂಫರ್ಟಬಲ್ ಆಗಿ ಬರೋದು. ಯಾಕಂದ್ರೆ ಈಗ ನಾವು ಫಸ್ಟ್ ಅಲ್ಲಿ ನಾವು 0 ಇಂದ ಸ್ಟಾರ್ಟ್ ಮಾಡ್ತೀವಿ, ಎಂಡ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು 4 ಅಲ್ಲಿ ಇದೆ.
ಸೊ ಆ ರೀತಿಯಾಗಿ ಬರುತ್ತೆ. ಸೊ ಆದಾಗ ಇಲ್ಲಿ ನಾವು ಕರ್ವ್ ಎಲ್ಲ ತಗೊಂಡಾಗ ಸ್ವಲ್ಪ ಸಣ್ಣ ಮಾಡ್ಕೋಬೇಕಾಗತ್ತೆ. ದೊಡ್ಡದ್ರಲ್ಲೇ ನಾವು ಕರ್ವ್ ತಗೊಂಡಾಗ ಅಷ್ಟು ಲುಕಿಂಗ್ ಅನ್ನೋದು ಬರಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನೋಡ್ಕೊಳ್ಳಿ. ಮತ್ತೆ ಇದನ್ನು ಅಷ್ಟೇ ಥ್ರೆಡ್ಸ್ನೆಲ್ಲ ಅಲ್ಲಲ್ಲೇ ಟ್ರಿಮ್ ಮಾಡಿ ನೀವು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಕೂಡ ನಿಮಗೆ ತುಂಬಾನೇ ಈಸಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಜಸ್ಟ್ ನೀವು ಕಂಫರ್ಟಬಲ್ ಆಗಿ ಇಟ್ಕೋಬೇಕಾಗತ್ತೆ. ಮೂವ್ ಮಾಡ್ಬೇಕಾದ್ರೂ ಅಷ್ಟೇ ನಿಮಗೆ ಇಲ್ಲಿ ಒಟ್ಟು 4 ಕೆಲಸನ ನೀವು ಮಾಡಬೇಕಾಗತ್ತೆ. ಏನೇನು ಕೆಲಸ ಅಂತಂದ್ರೆ ಕಣ್ಣಿನಿಂದ ನೀಟಾಗಿ ನೋಡ್ಕೋಬೇಕಾಗತ್ತೆ. ಎರಡೂ ಕೈಯಲ್ಲಿ ನಾವು ಫ್ರೇಮ್ನ ಮೂವ್ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಪಾದದಲ್ಲಿ ನಾವು ಮಿಷನ್ನ ಪೆಟಲ್ ಅಥವಾ ತುಳಿಯೋದು ಏನು ಮೋಟರ್ ಅಥವಾ ಯಾವ್ದಿರತ್ತೆ ಅದನ್ನ ಯೂಸ್ ಮಾಡಬೇಕಾಗತ್ತೆ. ಹಾಗೆ ನಿಮ್ದು ಏನು ಮಂಡಿ ಇರತ್ತೆ ಈ ನೀಯಿಂದ ನಾವು ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ಲ 0 1 2 3 ಇದನ್ನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಎಂಬ್ರಾಯ್ಡ್ರಿ ಅನ್ನೋದು ತುಂಬಾನೇ ಈಸಿಯಾಗಿ ನೀವು ಮಾಡ್ಬೋದು. 4 ಕೆಲಸ ಒಟ್ಟಿಗೆ ಮಾಡಕ್ಕಾಗತ್ತಾ ಅಂತ ತುಂಬಾನೇ ಟೆನ್ಷನ್ ಎಲ್ಲ ತಗೋಬೇಡಿ. ತುಂಬಾನೇ ಈಸಿಯಾಗಿ ಮಾಡ್ಬೋದು. ಆದ್ರೆ ನೀವು ಪ್ರಾಕ್ಟೀಸ್ ಅನ್ನೋದನ್ನ ಮಾಡ್ಬೇಕಾಗತ್ತೆ. ಫಸ್ಟು ವಿತೌಟ್ ಥ್ರೆಡ್ ನಾನು ತೋರಿಸಿದ್ನಲ್ಲ ಆ ರೀತಿ ಪ್ರಾಕ್ಟೀಸ್ನ ಮಾಡಿ ಅದಾದ್ಮೇಲೆ ಥ್ರೆಡ್ ಹಾಕಿ ಒಂದೊಂದು ಸ್ಟಿಚ್ನ ಹಾಕೋದಕ್ಕೆ ಟ್ರೈ ಮಾಡಿ. 0 ಅಲ್ಲಿ 1 ಸ್ಟಿಚ್ಚು, 1 ಅಲ್ಲಿ 1 ಸ್ಟಿಚ್ಚು, 2 ಅಲ್ಲಿ 1 ಸ್ಟಿಚ್ಚು, 3 ಅಲ್ಲಿ ಹಾಗೆ ಎಷ್ಟು ಡಿಜಿಟ್ಸ್ ಇದೆಯಲ್ಲ 5 ಡಿಜಿಟ್ಸ್ ತನಕ ಹಾಗೆ ಪ್ರತಿ ಒಂದರಲ್ಲೂ ನೀವು ಯಾವುದೇ ಕಾರಣಕ್ಕೂ ಫಿಕ್ಸ್ನ ಮಾಡ್ಕೋಬೇಡಿ. ನೀಯಲ್ಲಿ ಹಿಡ್ದು ನೀವು ಸ್ಟಿಚ್ನ ಹಾಕೋದಕ್ಕೆ ಟ್ರೈ ಮಾಡ್ತಾ ಹೋಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಎಂಬ್ರಾಯ್ಡ್ರಿ ಅನ್ನೋದು ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ನಿಮ್ಗೆ ಇಲ್ಲಿ 4 ಅಕ್ಷರದನ್ನ ತೋರಿಸ್ತಾ ಇದ್ದೀನಿ. ನೀವು ಇರೋ ಪ್ರತಿ ಒಂದು ಅಕ್ಷರನು ಟ್ರೈ ಮಾಡ್ತೀರಾ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ 5 to 10 days ಅಲ್ಲಿ ನಿಮ್ಗೆ ಎಂತ ದೊಡ್ಡ ಡಿಸೈನ್ ಆದ್ರೂ ಕೂಡ ಟ್ರೈ ಮಾಡುವಂತಹ ಸಾಧ್ಯತೆ ಇರುತ್ತೆ. ನೀವು ಇದನ್ನ ಟ್ರೈ ಮಾಡಿ ಆದ್ಮೇಲೆ ಕೂಡ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಡಿಸೈನ್ಸ್ ತುಂಬಾನೇ ಈಸಿಯಾಗಿ ನೀವು ಮಾಡುವಂತಹ ಡಿಸೈನ್ಸ್ ನ ಕೂಡ ನಾನು ಮಾಡೋದನ್ನ ತೋರಿಸ್ತೀನಿ. ಅವಾಗ ನಿಮ್ಗೆ ಏನಾಗತ್ತೆ ಅಂತಂದ್ರೆ ನಿಮ್ಗೆ ಕೈ ಆಗ್ಬೋದು ಅಥವಾ ನೀವು ಸ್ಟಿಚಿಂಗ್ ಸ್ಟೈಲ್ ಆಗ್ಬೋದು, ನಿಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಬಂದಿರತ್ತೆ. ಹಾಗಾಗಿ ನೀವು ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ಬೋದು. ಸೊ ಆದಷ್ಟು ಈ ರೀತಿಯಾಗಿ ವೇಸ್ಟ್ ಮತ್ತೆ ಥ್ರೆಡ್, ಕಾಟನ್ ಥ್ರೆಡ್ ನಲ್ಲಿ ಫಸ್ಟ್ ನೀವು ಟ್ರಯಲ್ ಅನ್ನೋದನ್ನ ಮಾಡ್ಕೊಳ್ಳಿ. ಹಾಗೆ ನೀಡಲ್ನ ನೀವು ಈಗ ಇಲ್ಲಿ ನೋಡ್ತಾ ಇರ್ಬೋದು. ನೀವು ಇಲ್ಲಿ ಅಂತ ಬಂದಾಗ ಈ ಕಡೆ ಹೀಗೆ ಕರುವಾದಾಗ ಇಲ್ಲಿ ನೀಡಲ್ ಚೇಂಜ್ ಆಗತ್ತೆ ನೋಡ್ಕೊಳ್ಳಿ. ಈ ರೀತಿಯಾಗಿ ನೀವು ನಿಧಾನಕ್ಕೆ ನೀಡಲ್ನ ಶೇಪ್ನ ನೀವು ಚೇಂಜ್ನ ಮಾಡ್ಕೊಂಡು ನೀವು ಇಲ್ಲಿ ಏನು ನಾವು ಮಾರ್ಕ್ನ ಮಾಡ್ಕೊಂಡಿರ್ತೀವಿ ಅದಕ್ಕೆ ಕರೆಕ್ಟ್ ಆಗಿ ನೀವು ಇಲ್ಲಿ ಸ್ಯಾಟಿನ್ ಸ್ಟಿಚ್ ಒಂದನ್ನ ನಾವು ನೀಟಾಗಿ ಹಾಕೋದನ್ನ ಕಲ್ತ್ಕೊಂಡ್ರೆ ಇದನ್ನ ಏನಂತಂದ್ರೆ ನಾವು ಜಿಗ್ಸಾಕ್ ಮಾಡ್ಬೇಕಾದ್ರೆ ಫಿಕ್ಸ್ನ ಮಾಡ್ಕೊಂತೀವಿ. ಆ ಫಿಕ್ಸ್ ಅನ್ನೋದನ್ನ ಮಾಡಿಲ್ಲ ಅಂತ ಆಯ್ತು ಅಂತ ಅಂದ್ರೆ ನಿಮ್ಗೆ ನೀಟಾಗಿ ಬರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಕೆಲವೊಂದ್ ಕಡೆ ಶೇಪ್ಸ್ ಅನ್ನೋದನ್ನ ಕಮ್ಮಿ ತಗೊಳ್ಬೇಕಾಗತ್ತೆ, ಸೊ ಕೆಲವೊಂದ್ ಕಡೆ ಜಾಸ್ತಿ ತಗೋಬೇಕಾಗತ್ತೆ. ಸೊ ಆ ರೀತಿಯಾಗಿ ನೋಡ್ಕೊಂಡು ನೀವು ಇಲ್ಲಿ ಸ್ಟಿಚ್ ನ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಎಂಬ್ರಾಯ್ಡ್ರಿ ತರ ಲುಕ್ ಬರುತ್ತೆ. ಮತ್ತೆ ಫಿಲ್ಲಿಂಗ್ ಕೂಡ ಅಷ್ಟೇ. ಈಗ ಜಸ್ಟ್ ಔಟ್ಲೈನ್ ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ನಿಮ್ಗೆ ಥ್ರೆಡ್ ಫಿಲ್ಲಿಂಗ್ ಆಗ್ಬೋದು, ಯಾವ ರೀತಿ ಫಿಲ್ ನ ಮಾಡಿದ್ರೆ ನಿಮ್ಗೆ ಕಂಫರ್ಟಬಲ್ ಆಗಿ ನೀಟಾಗಿ ಬರುತ್ತೆ ಅನ್ನೋದು, ನಾನು ಯಾವ್ಯಾವ ರೀತಿ ಪ್ರಾಕ್ಟೀಸ್ ನ ಮಾಡಿದೆ, ಅದಕ್ಕೆ ಯಾವ್ಯಾವ ಟ್ರಿಕ್ ನ ಯೂಸ್ ಮಾಡಿದೆ ತುಂಬಾನೇ ಈಸಿಯಾಗಿ ಬರೋದಕ್ಕೆ ಅನ್ನೋದನ್ನ ಕೂಡ ನಾನು ನಿಮ್ಗೆ ಸಂಪೂರ್ಣ ಮಾಹಿತಿನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಈಗ ನಾನು ನಿಮ್ಗೆ ಏನೇನು ತೋರಿಸಿದೀನಿ ಇದೆಲ್ಲ ನೀವು ಪ್ರಾಕ್ಟೀಸ್ ಅನ್ನೋದನ್ನ ನೀವು ಮಾಡಿದ್ರೆ ನಾನು ನಿಮ್ಗೆ ಏನ್ ಅಶ್ಯೂರೆನ್ಸ್ ಅಂತ ಹೇಳಿದ್ನಲ್ಲ 3 to 5 days ಅಲ್ಲಿ ನೀವು ಎಂಬ್ರಾಯ್ಡ್ರಿಯನ್ನ ನೀವು ಕಲಿಬಹುದು ಅಂತ. ಖಂಡಿತವಾಗಿನೂ ಕಲಿಬಹುದು. ನಾನು ಕೂಡ ಹೀಗೇನೆ ಕಲ್ತಿರೋದು, ನಾನು ಯಾವುದೇ ರೀತಿ ಕ್ಲಾಸಸ್ಸಿಗೆ ಹೋಗಿಲ್ಲ ಅನ್ನೋ ಮಾಹಿತಿ ಕೂಡ ನಿಮ್ಗೆ ತಿಳಿಸಿದ್ದೀನಿ. ಸೊ ನೀವು ಇಂಟ್ರೆಸ್ಟ್ ಅನ್ನೋದಿತ್ತು ಅಂತ ಅಂದಾಗ ಯಾವ್ಯಾವ ಟಿಪ್ಸ್ನ ನಾನು ಹೇಳಿದ್ದೀನಿ ಅದನ್ನೇ ನೀವು ಪ್ರಾಕ್ಟೀಸ್ನ ಮಾಡಬೇಕು. ಆ ಟಿಪ್ಸ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ. ಹಾಗೇನೆ ಥ್ರೆಡ್ಸಲ್ಲೂ ಅಷ್ಟೇ ಯಾವ ಥ್ರೆಡ್ನ ಯೂಸ್ ಮಾಡಬೇಕು ಅನ್ನೋ ಮಾಹಿತಿ ಕೂಡ ಕೊಡ್ತೀನಿ. ಬಟ್ ಪ್ರಾಕ್ಟೀಸಿಗೆ ಅಂತ ಆಯಿತು ಅಂತ ಅಂದಾಗ ನೀವು ಯೂಶಲಿ ಏನು ನಾವು ಸ್ಟಿಚಿಂಗ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲೇ ಮಾಡ್ಬೋದು. ಯಾಕಂದರೆ ಮಾಡಿರೋದನ್ನ ಕೂಡ ನಾನು ತೋರಿಸಿದ್ದೀನಿ. ಇಲ್ಲಿ ನಿಮಗೆ ಯೆಲ್ಲೋ ಕಲರಲ್ಲಿ ಮಾಡಿರೋದನ್ನ ನನ್ನ ಸ್ಟೂಡೆಂಟ್ಸ್ ಮಾಡಿರೋದನ್ನ ತೋರಿಸಿರೋದು ಕೂಡ ನಿಮಗೆ ಕಾಟನ್ ಥ್ರೆಡ್ನಲ್ಲಿನೇ. ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿಸೋದು ಕೂಡ ಥ್ರೆಡ್ನಲ್ಲಿನೇ, ನಾರ್ಮಲ್ ಕಾಟನ್ ಥ್ರೆಡ್ ಸ್ಟಿಚಿಂಗ್ ಥ್ರೆಡ್ನಲ್ಲೇ ಪ್ರಾಕ್ಟೀಸ್ನ ಕೂಡ ಮಾಡಿಸ್ತೀನಿ.
ಫುಲ್ ಎಲ್ಲ ಕಲ್ತ್ ಆದ್ಮೇಲೆ ಒಂದೆರಡು ಡಿಸೈನ್ಸ್ ಕೂಡ ಕಾಟನ್ ಥ್ರೆಡ್ ನಲ್ಲೇ ಮಾಡಿಸಿ ನೆಕ್ಸ್ಟ್ ನಾನು ಸಿಲ್ಕ್ ಥ್ರೆಡ್ ನಲ್ಲಿ ಮಾಡಿಸೋದು. ಸಿಲ್ಕ್ ಥ್ರೆಡ್ಗೂ ಇದಕ್ಕೂ ಸ್ವಲ್ಪ ವೇರಿಯೇಷನ್ ಏನಾಗುತ್ತೆ ಅಂದ್ರೆ ಅದು ತುಂಬಾನೇ ಸಾಫ್ಟ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕಿರತ್ತೆ. ಸ್ವಲ್ಪ ಇಲ್ಲಿ ನಾವು ಏನು ಥ್ರೆಡ್ ಎಲ್ಲ ಇಲ್ಲಿ ಲೂಸ್ ಅನ್ನೋದನ್ನ ಸ್ವಲ್ಪ ಏನಿದೆ ಅದನ್ನ ಸ್ವಲ್ಪ ಲೂಸ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ಒಂದು ಸ್ಟ್ಯಾಂಡ್ ತರ ಇಟ್ಕೊಂಡ್ರೆ ಬೆಸ್ಟ್ ಆಗತ್ತೆ. ಇಲ್ಲ ಅಂತ ಆಯ್ತು ಅಂತ ಅಂದ್ರೂ ನಮ್ದು ಮಿಷನ್ ಇಂದ ಸ್ವಲ್ಪ ಮುಂದಕ್ಕೆ ಯಾವ್ದಾದ್ರು ಒಂದು ಟ್ಯಾಗ್ ಟೈಪ್ ಮಾಡ್ಕೊಂಡು ಅಲ್ಲಿ ನಾವು ಥ್ರೆಡ್ ನ ಇಟ್ಕೊಂಡ್ರು ಕೂಡ ನಿಮ್ಗೆ ನೀಟಾಗಿ ಬರುತ್ತೆ. ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಪ್ರಾಕ್ಟೀಸ್ನ ಮಾಡಬೇಕು, ನಾನು ಮಿಷನ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಅಂದವರು ತಪ್ಪದೆ ವಿಡಿಯೋನ ನೋಡಿ ಹಾಗೇನೆ ನಿಮ್ಗೆ ಗೊತ್ತಿರೋರಿಗೆ ಶೇರ್ನ ಕೂಡ ಮಾಡಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗತ್ತೆ. ನಾವು ಮನೆಯಲ್ಲೇ ಕುತ್ಕೊಂಡು ಕಲಿಬೇಕು ಅನ್ನೋರಿಗೆ ಸಂಪೂರ್ಣ ಮಾಹಿತಿ ಕೂಡ ಈ ವಿಡಿಯೋದಿಂದ ಸಿಗತ್ತೆ. ಅಲ್ಲದೆ ತುಂಬಾನೇ ಈಸಿಯಾಗಿ ನೀವು ಕಲಿಬಹುದು ಫ್ರೆಂಡ್. ಈ ರೀತಿಯಾಗಿ ನೀವು ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಂದ್ರೆ ಸ್ಟ್ರೈಟ್ ಸ್ಟಿಚ್ ಬರುತ್ತೆ, ಕರು ಬರುತ್ತೆ, ರೌಂಡ್ ಬರುತ್ತೆ. ಹಾಗೇನೆ ನಾವು ಕೆಲವೊಂದ್ಸರಿ ಕರು ಟೈಪ್ ಅಲ್ಲೇ ಕೆಲವೊಂದು ಡಿಸೈನ್ಸ್ ನ ಮಾಡ್ಬೋದಾಗತ್ತೆ, ಅದು ಬರುತ್ತೆ. ಮತ್ತೆ ಈ ಕುಪ್ಟನು ನಾವು ಕೆಲವೊಂದ್ಸರಿ ಸಣ್ಣದಾಗಿ ಮಾಡ್ತೀವಿ ಅಂತ ಅಂದಾಗ ಈ ಅನ್ನೋದೆಲ್ಲ ಬಂದಾಗ ಇಲ್ಲಿ ಸುರುಳಿ ತರ ಬರುತ್ತಲ್ಲ, ಇದು ಕೂಡ ಡಿಸೈನಿಗೆ ನಿಮ್ಗೆ ಯೂಸ್ ಆಗತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಈ ಟಿಪ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಾನು ಕೂಡ ಫಸ್ಟ್ ಟ್ರಯಲ್ ಎಲ್ಲ ಮಾಡಿದಾಗ ಸ್ವಲ್ಪ ಅಂತ ಚೆನ್ನಾಗಿ ಬರ್ಲಿಲ್ಲ. ಸೊ ಅವಾಗ ನಾನು ಏನ್ ಮಾಡಿದೆ, ಈ ತರ ಮಾಡಿದಾಗ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಲ್ಲದೆ ನಾವು ಒಂದು ಪಿಲ್ಲೋ ಕವರ್ಸಿಗಾಗ್ಬೋದು ಅಥವಾ ಮಕ್ಕಳಿಗೆ ಅಕ್ಷರಗಳನ್ನ ಹೇಳ್ಕೊಡೋದಕ್ಕಾಗ್ಬೋದು, ಎಲ್ಲದಕ್ಕೂ ಕೂಡ ಯೂಸ್ ಆಗತ್ತೆ. ಮತ್ತೆ ನಮ್ಗೆ ಪ್ರಾಕ್ಟೀಸಿಗೆ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಪ್ರಾಕ್ಟೀಸ್ನ ನೀವು ಮಾಡಿದ್ರೆ ಹೆವಿ ಡಿಸೈನ್ಸಿಗೆ ಕೂಡ ಕೆಲವೊಂದ್ಸರಿ ಸಣ್ಣದಾಗಿ ಕೆಲವೊಂದು ಡಿಸೈನ್ಸ್ನೆಲ್ಲ ಮಾಡ್ಬೇಕಾಗತ್ತೆ. ಅವಾಗ ನಿಮ್ಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಡಿಸೈನ್ ಮಾಡಿ ಆದ್ಮೇಲೆ ನಾವೀಗ ಔಟ್ಲೈನಿಗೆಲ್ಲ ಈ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡ್ಕೊಂಡ್ವಿ ಅಲ್ವಾ. ಸೊ ಇದನ್ನ ನಾವು ಔಟ್ಲೈನಿಗೆ ಆಗ್ಬೋದು, ಈ ಕರ್ವು, ಈ ತರ ಡಿಸೈನ್ಸ್ಗೆಲ್ಲ ನೀಟಾಗಿ ಬರುತ್ತೆ. ಅದಲ್ಲದೆ ಕೆಲವೊಂದ್ಸರಿ ನಾವು ಏನ್ ಮಾಡ್ಬೇಕಾಗತ್ತೆ, ಫಿಲ್ಲಿಂಗ್ ಟೈಪ್ ಅಲ್ಲೂ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ಹೂವು ಆಗ್ಬೋದು ಅಥವಾ ಒಂದು ಎಲೆ ತರ ಆಗ್ಬೋದು. ಈ ತರದ್ದೆಲ್ಲ ಮಾಡ್ಬೇಕು ಅಂತ ಅಂದಾಗ ಯಾವ್ಯಾವ ತರದನ್ನ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಇವತ್ತು ನಾನು ಈ ವಿಡಿಯೋದಲ್ಲಿ ಬರ್ದು ತೋರಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಜಸ್ಟ್ ಬರೀ ಫಿಲ್ಲಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಕೆಲವೊಂದು ಸಣ್ಣ ಸಣ್ಣ ಡಿಸೈನ್ಸ್ ಅಂದ್ರೆ ಈಗ ನಾವು ಒಂದು ವಾರ ಅಥವಾ 3 to 5 days ಅಲ್ಲಿ ಕಲ್ತಾಗ ನಾವು ಯಾವ ರೀತಿ ಡಿಸೈನ್ ನ ಮಾಡ್ಬೋದು ಅನ್ನೋದನ್ನ ಕೂಡ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಅಲ್ಲದೆ ಇಲ್ಲಿನೂ ಅಷ್ಟೇ ನಾನು ಅಕ್ಷರಗಳನ್ನ ಏನಕ್ಕೆ ಪ್ರಿಫರ್ ಮಾಡಿದೆ ಅನ್ನೋದನ್ನ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ನಾವು ಇಷ್ಟು ಮಾಡಿ ಆದ್ಮೇಲೆ ಒಂದು ಸ್ಟ್ರೈಟ್ ಆಗ್ಬೋದು, ಒಂದು ಕರ್ವ್ ಆಗ್ಬೋದು, ಅಥವಾ ಒಂದು ಲೀಫ್ ಟೈಪ್ ಆಗ್ಬೋದು. ಅಲ್ಲದೆ ಒಂದು ಸಣ್ಣ ಸಣ್ಣ ಹೂವ ತರ, ಅಂದ್ರೆ ಈಗ ಒಂದು ಹಾರ್ಟ್ ಶೇಪ್ ಅಲ್ಲಿ ಒಂದು ಫ್ಲವರ್ ತರ ಬರುತ್ತಲ್ಲ, ಆ ತರದ್ದೆಲ್ಲ ಫಿಲ್ಲಿಂಗ್ ಮಾಡಿದಾಗ ಸ್ವಲ್ಪ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಡಬಲ್ ಶೇಡ್ಸ್ ಅಲ್ಲಿ ಈ ರೀತಿಯಾಗಿ ಮಾಡಿದಾಗ ಇದು ಫಿಲ್ಲಿಂಗಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ತರ ಎಲೆಗಳು ಮತ್ತೆ ಹೂವು ಎಲ್ಲ ಇದನ್ನ ಕೂಡ ನಾವು ಈ ಎಂಬ್ರಾಯ್ಡ್ರಿಯಲ್ಲಿ ಬಳಸ್ತೀವಿ. ಸೊ ಈ ಫಿಲ್ಲಿಂಗ್ಸ್ ಅಲ್ಲಿ ಯಾವ ತರ ನಾವು ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಲುಕಿಂಗ್ ಅನ್ನೋದು ಬರುತ್ತೆ ಎಂಬ್ರಾಯ್ಡ್ರಿಯಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಜಸ್ಟ್ ನಾನು ಇದಕ್ಕೆ ಕೂಡ ನೀವು ಔಟ್ಲೈನ್ ಹಾಕೋದನ್ನ ಪ್ರಾಕ್ಟೀಸ್ನ ಮಾಡ್ಕೋಬಹುದಾಗತ್ತೆ. ಮಾಡಿದಾಗ ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಲುಕಿಂಗ್ ಔಟ್ಲೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಫಿಲ್ಲಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ತರ ಶೇಡಿಂಗ್ಸ್ ಯಾವ ತರ ಮಾಡ್ಬೇಕಾಗತ್ತೆ, ಈ ಕಲರ್ ಅಲ್ಲೇನೆ ಶೇಡಿಂಗ್ಸ್ ಕೂಡ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ. ಯಾಕಂದ್ರೆ ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ಸ್ ಅಲ್ಲಿ ಅಂತಂದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಆಗತ್ತೆ ಫ್ರೆಂಡ್ಸ್. ಜಸ್ಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ರೆ ಜಸ್ಟ್ ಅಲ್ಲಿ ಏನ್ ಡಿಸೈನ್ಸ್ ಇದೆ ಆ ಡಿಸೈನ್ಸ್ ಅದು ಮಾಡತ್ತೆ. ಸೊ ಇಲ್ಲಿ ಅಂತ ಆಯ್ತು ಅಂತಂದಾಗ ನಾವೇನು ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದನ್ನ ಮಾಡ್ಕೊಂಡ್ರೆ, ಈಗ ಆ ತರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ಸ್ ಆಯ್ತು ಅಂತಂದ್ರೆ ಹೈ ಬಡ್ಜೆಟ್ ಆಗುತ್ತೆ. ಸೊ ಲೋ ಬಡ್ಜೆಟ್ ಅಲ್ಲೇ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.